ಇಲ್ಲ, ನನಗಿನ್ನು ಅವಳ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಅಪ್ಪ ಮಗಳು ಇಬ್ರು ಸೇರಿ ಏನೋ ಪ್ಲಾನ್ ಮಾಡ್ಕೊಂಡೆ ಎಲ್ಲಿಗೆ ಬಂದು ಸೇರ್ಕೊಂಡಿದ್ದಾರೆ. ಅವ್ರು ಹೋಗ್ತೀನಿ ಅಂದ್ರು ಇದಾರಲ್ಲ ನಿಮ್ಮಪ್ಪ ತ್ಯಾಗಮಯಿ, ಅವ್ರನ್ನ ತಡೆದ್ಬಿಡ್ತಾರೇನೋ ಅಂತ ಅನುಮಾನ ಬರ್ತಾ ಇದೆ. ಮಾಮ್, ನೀನ್ ಇಲ್ಲೇ ತಪ್ಪು ತಿಳ್ಕೊತಾ ಇರೋದು. ಆಗ್ಲಿಂದ ಡ್ಯಾಡ್ ಏನ್ ಮಾತಾಡ್ತಿದ್ದಾರೆ ಅಂತ ನಾನು ಕೇಳಿಸ್ಕೊತಾ ಇದೀನಿ. ಆದ್ರೆ ಆ ಮಯೂರಿ ಡ್ಯಾಡ್ ಮಾತ್ಗೆ ಕ್ಯಾರೆ ಅಂತಿಲ್ಲ. ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಖಂಡಿತ ಅವಳು ಹೋಗೇ ಹೋಗ್ತಾಳೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ರೂಮ್ಗೆ ಹೋಗಿ ರಿಲ್ಯಾಕ್ಸ್ ಆಗಿ. ಹೋಗ್ತೀನಿ, ಆದ್ರೆ ಅವಳಿ ಮನೆಯಿಂದ ಹೋದ್ಲು ಅಂತ ಕೇಳದ್ಮೇಲೆನೆ ನಾನ್ ರಿಲ್ಯಾಕ್ಸ್ ಆಗೋದು. ಅಕ್ಕ, ಅಮ್ಮನ ಹೇಗೋ ಸಾಗಾಕಿದಾಯ್ತು. ಆ ಮೈರಿ ನೋಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ಮನೆ ಬಿಟ್ಟು ಹೋದ್ರೆ ಏನೇ ಮಾಡೋದು? ಅದಷ್ಟು ಸುಲಭ ಅನ್ಕೊಂಡ್ಯಾ? ಅವಳು ಈ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ನನ್ನು ದಾಟೇ ಹೋಗ್ಬೇಕು. ನಾನು ಹಾಕಿರೋ ಲಕ್ಷ್ಮಣ ರೇಖೆನ ದಾಟ್ ಹೋಗೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಅವಳ ಅಪ್ಪನ ಹತ್ರ ಮಾತಾಡ್ತಿರೋದು ನೋಡಿದ್ರೆ ಅವಳು ಹೊಟ್ಟೋಗ್ತಾಳೆ ಅಂತ ಅನ್ನಿಸ್ತಿದೆ ಅಕ್ಕ. ಸಿನಿಮಾ ಇವಾಗ ಶುರುವಾಗತ್ತೆ. ಟೈಟಲ್ ಕಾರ್ಡ್ನ ನೋಡಿ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಈಗಲೇ ಡಿಸೈಡ್ ಮಾಡಬೇಡ. ಯಾಕೆಂದ್ರೆ ಎಲ್ಲಿ ಏನ್ ಟ್ವಿಸ್ಟ್ ಕೊಡ್ಬೇಕು ಅಂತ ನನಗೆ ಗೊತ್ತಿದೆ. ನೀನೀಗ ಹೋಗಿ ಅಮ್ಮನ ಸಮಾಧಾನ ಮಾಡು. ನಡಿಯಪ್ಪ, ಹೋಗೋಣ. ನಾನಿಷ್ಟೆಲ್ಲ ಹೇಳಿದ್ರು ನೀವು ಹೋಗ್ತೀನಿ ಅಂದ್ಮೇಲೆ ನಾನು ನಿಮ್ಮನ್ನು ತಡೆಯೋಲ್ಲ. ಆದ್ರೆ ಹೋಗೋಕ್ಕೂ ಮುಂಚೆ ಕೊನೆಯದಾಗಿ ನನ್ನ ಮಾತು ಕೇಳಿ. ಅದನ್ನ ಕೇಳಿದ್ಮೇಲೂ ನಿಮ್ಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ನಾನು ನಿಮ್ಮನ್ನು ತಡೆಯೋಲ್ಲ. ನೋಡಮ್ಮ, ನನ್ನ ಮಗನಿಗೆ ಭಾವನೆಗಳಿಲ್ಲ. ಅವನು ಯಾರ ಜೊತೆನೂ ಸಂಬಂಧಗಳನ್ನ ಸರಿಯಾಗಿ ಇಟ್ಕೊಂಡಿಲ್ಲ. ತಾಯಿನ ದ್ವೇಷ ಮಾಡ್ತಾನೆ. ಕುಟುಂಬ ಅನ್ನೋದ್ರ ಬಗ್ಗೆ ಅವನಿಗೆ ಅರ್ಥವೇ ಗೊತ್ತಿಲ್ಲ. ಇದೆಲ್ಲವೂ ನೀನ್ ಹೇಳ್ದೆ ಸರಿಯಾಗಿದೆ. ಆದ್ರೆ ಅವನ್ ಮೊದಲು ಹೀಗಿರ್ಲಿಲ್ಲಮ್ಮ.